ಮಾನ್ಯ ಮುರುಗೇಶ್ ನಿರಾಣಿ, our industrial minister, Shri Krishnesh Shetty, housing minister, Mr. Ganesh Karnik, MLC, NRSL, Sanchalak, Consulate General Shri Gawai ji, Mr. Sudhakar Rao, Chief Secretary of Karnataka, Shri Umesh, Secretary Industry, Shri Rajkumar Khatri, Commissioner Industry, Mr. Lakshminarayan, Secretary to CM, officers of the Consulate General Office, Shri Ramaswamy Garu, Kannada Kuta, Marathi Mandali, Gujarati Samaj, Tamil Nadu Association, ಇವರೆಲ್ಲರೂ ಒಟ್ಟಾಗಿ ಸೇರಿ ವಿಶೇಷ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀರಾ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಮ್ಮೂರಿನಲ್ಲಿ ಗಣೇಶನ ಗೌರಿ ಹಬ್ಬನ ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿತ್ತು. ಯಾವುದೋ ಪೂರ್ವಜನ್ಮದ ಪುಣ್ಯ ಫಲದಿಂದ ಅಟ್ಲಾಂಟಾದಲ್ಲಿ ನಿಮ್ಮ ಮಧ್ಯೆ ಇರುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ನಿಮಗೆ ಋಣಿಯಾಗಿದ್ದೇನೆ. ಶಿಕಾಗೋದಲ್ಲಿ ಅಕ್ಕಾ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೋಸ್ಕರ ನಾನು ಬಂದಿದ್ದೆ. ಇವತ್ತಿಲ್ಲಿ ಅಟ್ಲಾಂಟಾದಲ್ಲಿ ಭಾರತೀಯರೆಲ್ಲ ಒಟ್ಟಾಗಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿ ಅಕ್ಕಾ ಸಮಾವೇಶಕ್ಕೆ ಸರಿಸಮಾನವಾಗಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಈ ಸಮಾರಂಭವನ್ನು ನಡೆಸಿಕೊಟ್ಟಿದ್ದೇವೆ. ನಾನಿಲ್ಲಿ ಕೂತಾಗ ಕರ್ನಾಟಕ ರಾಜ್ಯದ 5.5 ಕೋಟಿ ಜನರು ನೆನಪಾಗ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಅವರು ನೆನಪು ಮಾಡಿಕೊಂಡೆ ನಾನು. ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದರ ನೆನಪಾಯಿತು. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರೇನು ಹೋರಾಟ ಮಾಡಿದ್ರು ಅವರ ನೆನಪಾಗ್ತಾ ಇದೆ. ನಾನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ 91 ದಿವಸ ಕಳೆಯಿತು. ಆದರೆ ಎಂದೂ ಕರ್ನಾಟಕದಲ್ಲಿ ಈ ರೀತಿ 2 ಗಂಟೆ ಕಾಲ ಒಟ್ಟಾಗಿ ಒಂದು ಕಡೆ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಧ್ಯೆ ನಕ್ಕು ನಲಿಯುವ ಅವಕಾಶ ಕರ್ನಾಟಕದಲ್ಲಿ ನನಗೆ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆ ನನಗೆ ಬಿಡುವಾಗಿರಲಿಲ್ಲ. ನೇ ಶತಮಾನ ಅಂದ್ರೆ ಭಾರತೀಯರ ಶತಮಾನ ಅಂತ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಮಾತು, ಬೇರೆ ಸಂಸ್ಕೃತಿಯನ್ನ ಪ್ರೀತಿಸು, ಆದರೆ ನಿನ್ನ ಸಂಸ್ಕೃತಿಯಲ್ಲೇ ಜೀವಿಸು ಅನ್ನೋ ಮಾತನ್ನು ಹೇಳಿದ್ರು. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅದನ್ನ ನೆನಪು ಮಾಡಿಕೊಳ್ಳುವಂತ ಒಂದು ಅವಕಾಶ ಇವತ್ತು ನನಗೆ ಸಿಕ್ಕಿದೆ. ಅದಕ್ಕಾಗಿ ನನ್ನ ಜೀವನದಲ್ಲಿ ಇವತ್ತಿನ ಅಟ್ಲಾಂಟಾದಲ್ಲಿ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಅದನ್ನು ಮರೆಯೋದಕ್ಕಾಗೋದಿಲ್ಲ. ನಾನು ಪ್ರಾರಂಭದಲ್ಲಿ ವಿನಂತಿ ಮಾಡ್ತೇನೆ, ಕರ್ನಾಟಕಕ್ಕೆ ಬಂದಾಗ ನಿಮ್ಮ ಬಂಧು ಒಬ್ಬ ಯಡಿಯೂರಪ್ಪ ಇದ್ದಾನೆ ಅಂತ ನೆನಪಿಟ್ಟುಕೊಂಡು ನನ್ನನ್ನು ಸಂಪರ್ಕ ಮಾಡಬೇಕು.
ನಾನು ಒಬ್ಬ ನಿಮ್ಮ ಅಣ್ಣ ತಮ್ಮಂದಲ್ಲಿ ಒಬ್ಬ ಅಂತೇಳಿ ತಾವು ಪರಿಗಣಿಸಬೇಕು. ಒಂದು ಭರವಸೆಯನ್ನು ನಾನು ಕೊಡ್ತೇನೆ, ನೀವೇನು ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದೀರಾ? ದಕ್ಷಿಣದ ರಾಜ್ಯದಲ್ಲಿ ಮೊದಲ ಬಾರಿಗೆ ಸಂಘ ಪರಿವಾರದ ಹಿರಿಯರ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿರಿಯರ ಆಶೀರ್ವಾದದಿಂದ ಏನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ. ಬರುವಂತ 3-4 ವರ್ಷದಲ್ಲಿ ನಾನು, ನನ್ನ ಮಂತ್ರಿಮಂಡಲದ ಸದಸ್ಯರು, ನಮ್ಮ ಶಾಸಕರು, ನಮ್ಮ ಅಧಿಕಾರಿಗಳು ಒಗ್ಗೂಡಿ ಕರ್ನಾಟಕ ರಾಜ್ಯದ ಒಂದು ಚಿತ್ರವನ್ನು ಬದಲಾವಣೆ ಮಾಡಿ ತೋರಿಸ್ತೇವೆ ಅನ್ನೋ ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ.